ಸರ್ಪ್ರೈಸ್! ಚೇತು ನನಗೆ ಲೇಸ್ ಆಗ್ತಾ ಇದ್ದಾಳೆ. ಕ್ಯೂಟ್ ಆಗಿದೆ ಅಲ್ಲ? ಅವ್ರ ಫ್ಯಾಮಿಲಿ. ಇವಳು ಎಗ್ ಪಫ್ ತಗೊಂಡಿದ್ದಾಳೆ. ಸಾರಿ, ವೆಜ್ ಪಫ್ಸ್. ನಾವು ವೆಜಿಟೇರಿಯನ್ ಗೈಸ್, ನಾವು ಎಗ್ ಎಲ್ಲ ತಿನ್ನಲ್ಲ. ಆಸೆಗೆ ಇದ್ದಷ್ಟು ಕಾಲು ಚಾಚುವ. ಇವಳಿಗೆ ತಗೊಂಬಂದಿದ್ದೀನಿ, ಒಂದು ಒಳ್ಳೆ ಬ್ಯಾಗ್ ಕೊಡ್ಸು. ಯಾರೋ ಕೊಡ್ಸ್ತಾರೆ, ನಿನಗೇನು? ಈ ಡ್ಯಾಶ್ ಬೋರ್ಡ್ ಓಪನ್ ಮಾಡು. ಏನೋ ಮಾಡ್ಕೊಟ್ಟವಳೆ, ಸಕ್ಕರಾಗಿ ಬರ್ತಾಳೆ ಗೈಸ್. ಸಮಟೈಮ್ಸ್ ನಾವು ಸ್ಟ್ರಾಂಗ್ ಅಂತ ನಾವೇ ಪೋರ್ಟ್ರೇ ಮಾಡ್ಕೋಬೇಕು. ಮನೆಯಿಂದ ಇನ್ನ ಇಲ್ಲಿಗೆ ಬಂದಿಯಾಳಷ್ಟೇ. ಆಲ್ರೆಡಿ ಶಿ ಇಸ್ ಡೂಯಿಂಗ್ ಮೇಕಪ್. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ನಮ್ಮ ಡೈಲಿ ವ್ಲಾಗಿಗೆ ಸುಸ್ವಾಗತ. ಇವತ್ತು ನಾವು ಬೆಂಗಳೂರಲ್ಲಿದ್ದೀವಿ, ಚಿಕ್ಕಮಂಗ್ಳೂರಿಗೆ ಹೊರಡಬೇಕು. ಸೊ ಎಲ್ಲ ರೆಡಿ ಆಗಿದ್ದೀವಿ, ಏನೋ ಒಂದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಬಂದ ತಕ್ಷಣ ಹೊರಡ್ತೀನಿ. ಆ್ಯಂಡ್ ಒಂದಿಷ್ಟು ಮಾವಿನ ಹಣ್ಣೆಲ್ಲ ಆರ್ಡರ್ ಮಾಡಿ ಬ್ಲಿಂಕಿಟಲ್ಲಿ ಅದೆಲ್ಲ ತೊಗೊಂಡು ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಸೊ ಬೆಳಗ್ಗೆ ಎದ್ದು ರೆಡಿ ಮಾಡಿಕೊಂಡು ಚಿತ್ರಾನ್ನ ಮಾಡಿದೆ, ಚಿತ್ರಾನ್ನ ತಿಂದು ಹೊರಟಿದ್ದೀವಿ. ಆ್ಯಂಡ್ ಚೇತು ಅಲ್ಲೇನೋ ಮಾಡ್ತಾ ಇದ್ದಾಳೆ. ನಾಳೆ ಅವ್ರ ಅಪ್ಪ ಅಮ್ಮನ ಆ್ಯನಿವರ್ಸರಿ ಇದೆ, ಸೊ ಅದಕ್ಕೋಸ್ಕರ ಹೋಗಲೇಬೇಕು. ಇನ್ನೇನು ನಾನು ಒಬ್ಬಳೇ ಹೋಗೋದು ಅಂತ ಹೇಳಿ ಇಬ್ಬರು ಒಟ್ಟಿಗೆ ಹೊರಟಿದ್ದೀವಿ. ಹೋಗ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮಂಗೆ ಸ್ವಲ್ಪ ಗಿಫ್ಟ್ ತೊಗೊಂಡು ಹೋಗಬೇಕು. ಆ್ಯಂಡ್ ಇವಾಗ ಆ್ಯಕ್ಚುಲಿ ಬೆಳಿಗ್ಗೆ ಒಂದು ಆರ್ಡರ್ ಮಾಡಿದ್ವಿ ಆಯಿತಾ, ಗಿಫ್ಟ್. ಅದು ಹೇಗೆ ತೋರಿಸ್ತಿತ್ತು, ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಏನದು? ಸೊ ಬೆಳಗ್ಗೆ ಬರುತ್ತೋ ಇಲ್ವೋ ಅರ್ಜೆಂಟಲ್ಲಿ ಅಂದ್ಕೊಂಡು ಆರ್ಡ್ರ್ ಮಾಡಿದ್ದು. 3 ಫ್ರಿಡ್ಜ್ ಮ್ಯಾಗ್ನೆಟ್ ಇದೆ. ಒನ್ ಇಸ್ ದಿಸ್. ನನಗೆ ಎಷ್ಟು ಇಷ್ಟ ಆಯ್ತು ಗೊತ್ತಾ, ಕ್ಯೂಟ್ ಆಗಿದೆ ಅಲ್ಲ? ದಿಸ್ ಇಸ್ ಅವ್ರ ಫ್ಯಾಮಿಲಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಇಲ್ಲಿ ಬರೆದಿದೆ. ಸೊ ಇದು ಫ್ಲಿಪ್ ಆಗ್ತಾ ಇದೆ ಅನಿಸುತ್ತೆ. ಆ್ಯಂಡ್ ಹಿಂದ್ಗಡೆ ಸ್ಟಿಕ್ ಫ್ರಿಡ್ಜ್ ಮ್ಯಾಗ್ನೆಟ್. ಒನ್ ಇಸ್ ಇದು ಚೆನ್ನಾಗಿದೆ. ಇದು ನಾನು, ನಮ್ಮ ಅಪ್ಪ ಅಮ್ಮ, ಆ್ಯಂಡ್ ದಿಸ್ ಇಸ್ ಮೈ ಕಂಪ್ಲೀಟ್ ಫ್ಯಾಮಿಲಿ. ಇದರಲ್ಲಿ ನಾನೊಬ್ಬಳಿಲ್ಲ ಅಷ್ಟೇ. ಅಣ್ಣ, ಅದಕ್ಕೆ ಅಪ್ಪ ಅಮ್ಮ, ಅಣ್ಣನ ಮಗು. ನೈಸ್. ಸೊ ಯಾ, ಇದು ಸದ್ಯ ಬಂತು, ಇವತ್ತಿಗೆ ಡೆಲಿವರಿ ಇತ್ತು. ಸೊ ಅಂದರೆ ಬಟ್ಟೆಗಳೆಲ್ಲ ತುಂಬ ಇರ್ತವೆ ಎಲ್ಲರ ಹತ್ರ. ಸೊ ಮೆಮೊರೇಬಲ್ ಆಗಿ ಏನಾದರೂ ಕೊಡೋಣ ಅಂದ್ಕೊಂಡು ಸಡನ್ನಾಗಿ ಆರ್ಡ್ರ್ ಮಾಡಿದ್ದು. ಸೊ ಬಂತು, ನಂಗೆ ತುಂಬಾ ಇಷ್ಟ ಆಯಿತು. ನನಗೂ ಇಷ್ಟ ಆಯಿತು. ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ನನಗೆ ನೋಡಲಿಲ್ಲ, ಬಂದ ತಕ್ಷಣ ನೋಡಿದೆ, ಏನೋ ತರಿಸಿದಾಳಲ್ಲ ಅಂತ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಇದು ಚೆನ್ನಾಗಿದೆ, ಕ್ಯೂಟಾಗಿದೆ. ಅವ್ರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಹೊರಡಬೇಕು. ಆದರೆ ಬಟ್ ಒಂದು ಆರ್ಡರ್ ಬರೋದಿದೆ, ಸೊ ಅದಕ್ಕೆ ವೈಟಿಂಗ್. ಅದೇನು ಆರ್ಡರ್ ಅಂತ ಬಂದಮೇಲೆ ಗೊತ್ತಾಗುತ್ತೆ. ಇನ್ನೇನು, ಆಬ್ವಿಯಸ್ಲಿ ಯು ನೋ ಇಟ್ ವೆರಿ ವೆಲ್. ಮಂಗೋಲಿಯ ಕೇಕ್ ಗೈಸ್, ಕೇಕ್. ಇನ್ನು ಮಿಸ್ ಮಾಡ್ಕೊಳಕ್ಕಾಗುತ್ತೆ ಹೇಳಿ? ತಿಂದಿದ್ದಾಳೆ, ಆದರೂ ನೆಮ್ಮದಿ ಇಲ್ಲ. ಹೋಗ್ತಾ ಇದೀನಲ್ಲ, ಬೇಕು ಅಂತ ಅಷ್ಟೇ. ಆ್ಯಂಡ್ ಇನ್ನೊಂದು, ನನ್ನ ಹತ್ರ ಯಾವಾಗಲೂ ನನ್ನ ಬ್ಯಾಂಗ್ಳೂರ್ ವೆಲ್ಕಮ್ ಮಾಡೋದು ಈ ರೆಡ್ ರೋಸಸ್ಸಿಂದ. ಇದು ತಂದೆ 2 ದಿನ ಆಯಿತಾ? ಯಾರು ಕೊಡಿಸಿದ್ದು? ಯಾರೋ ಕೊಡಿಸ್ತಾರೆ, ನಿನಗೇನು? ಹೇಳಿ. ಸೊ 2 ಡೇಸ್ ಆಯಿತು, ಆದರೂ ಇನ್ನೂ ಫ್ರೆಶ್ ಇದೆ. ಯಾಕೆ? ಕೆಳಗಡೆಯಲ್ಲಿ ಇದಿದೆ. ಓ ಹೌದಾ? ಅದಕ್ಕೆ ಅದು ಬಾಡೋಗಿಲ್ಲ. ಹಂಗೆ ನೈಸ್. ಅದು ಗ್ರೀನ್ ಕಲರ್ ಏನಂತಾರೆ, ಸ್ಪಂಜ್. ಸೊ ಅದನ್ನ ಕೆಳಗಡೆ ಇಟ್ಟಿದ್ದಾರೆ. ಸೊ ಅದಕ್ಕೆ ಅಷ್ಟು ಫ್ರೆಶ್ ಇದೆ. ಆ್ಯಂಡ್ ಚಿಕ್ಕಮಂಗ್ಳೂರಿಗೆ ಹೋಗಿ ಏನೋ ಒಂದು ಮಾಡೋಣ. ಕ್ಯೂಟ್ ಆಗಿದೆ ಅಲ್ಲ, ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್. ಇದು ನನಗೆ ಕೊಡು. ತಗೋ. ನಾನು ಧಾರಾಳಿ ಕಣೆ, ನೀನು ಏನೇ ಕೇಳಿದ್ರು ನಾನು ಕೊಡ್ತೀನಿ. ಅಲ್ಲಿ ಒಳಗಿಂದ ಉರಿತಾ ಇದೆ ಪುಕ್ಕ ಪುಕ್ಕ. ನನ್ನ ಜೀವ ಕೇಳು, ನಾನು ಇವಾಗಲೇ ಕೊಡ್ತೀನಿ. ತಗೋ, ಇದೇ ನಿನ್ನ ಜೀವ, ಇಟ್ಕೋ. ಗೈಸ್, ಫೈನಲಿ ಕೇಕ್ ಬಂತು. ಇವಾಗ ತಿನ್ನಬೇಕು. ಇದಕ್ಕೋಸ್ಕರ 1 ಅವರಿಂದ ಕಾಯ್ತಾ ಇದ್ದೀವಿ. ಸುಮ್ಮನೆ ಡೈರೆಕ್ಟ್ ಶಾಪಿಗೆ ಹೋಗಿದ್ದಿದ್ರೆ ನಾವು ತಿನ್ಬೋದಿತ್ತೇನೋ. ಓಪನ್ ಮಾಡಿ ಬೇವು. ನೀನೇ ತಾನೇ ಆರ್ಡ್ರ್ ಮಾಡ್ಕ. ಅದು ಓಪನ್ ಮಾಡು. ಇವಾಗ ಟೈಮ್ ನೋಡಿ 3:22. ಇವಾಗ ಆಲ್ರೆಡಿ ಇಷ್ಟ ಆಗಿದೆ. ಇಟ್ಸ್ ಓಕೆ, ಪರವಾಗಿಲ್ಲ, ತಿನ್ಕೊಂಡು ಹೋಗೋಣ ಅಂತಲೇ ವೆಯ್ಟ್ ಮಾಡಿ. ಬಿಡೆ ಬೇವರ್ಸಿ. ನಾನು ನಾಳೆಯಿಂದ ವ್ಲಾಗಿಗೆ ಬರಲ್ಲ ಹಿಂಗೆಲ್ಲ ಬೈದ್ರೆ. ಆಯಿತು. ಬೇಬಿ ಬಿಡು, ಬೇಬಿ ಕ್ಯೂಟ್ ಬೇಬಿ. ತಗೋ, ನಿನಗೋಸ್ಕರ. ಬೇಡ, ತಿನ್ಕೊಳ್ಳಿ. ತಗ, ಓಪನ್ ಮಾಡು.
ಈ ಕೇಕು ಎಲ್ಲ ಹೋಗಿದೆ, ಶೇಪೇ ಇಲ್ಲ, ಮೊಸರನ್ನ ಆಗಿದೆ. ಇದು ಕ್ಲಾಸಿಕ್ಕಿಂದಲ್ಲ. ಇವಾಗ ನೆಮ್ಮದಿ ಆಯ್ತು ನನಗೆ. ಇವಾಗ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ಬೋದು. ಚೇತನ ನಿನಗೆ ಮಾಡು. ಚಿಕ್ಕ ಮಗು ತಿನ್ನಕ್ಕೂ ಬರಲ್ಲ. ನೆಕ್ಬಿಡು ಮುಂಚಿನೇನೆ. ಓಕೆನಾ ಮಿಸ್ ಬೇಬ್? ಸಾಕ್ಬಿಡೆ. ಕೊಟ್ಟಿಲ್ವ 500 ರೂಪಾಯಿ 600 ರೂಪಾಯಿ? ಅದನ್ನ ತಿನ್ಬಿಡು. ಇದು ಕೇಕ್ ಅಲ್ಲ. ಕೊಟ್ಟಿದೆಯಲ್ಲ 500 ರೂಪಾಯಿ. ಗೈಸ್ ಕ್ಲೀನಾಗಿ ಖಾಲಿ ಮಾಡಿದ್ದೀನಿ. ನೆಕ್ಕೆ ಈ ಥರ ಏನಾದ್ರು ಕಾಂಪಿಟೇಷನ್ ಇದ್ದರೆ ಪ್ಲೀಸ್ ರೆಫರ್ ಮಾಡಿ, ನಾನು ಖಂಡಿತವಾಗ್ಲೂ ಬರ್ತೀನಿ ಆಯಿತಾ? ಈ ಥರ ತಿನ್ನೋ ಅಂದರೆ ಕೇಕ್ ತಿನ್ನೋ ಕಾಂಪಿಟೇಷನ್ ಇದ್ದರೆ ನಾನು ಖಂಡಿತವಾಗಿ ಬರ್ತೀನಿ. ಅದರಲ್ಲೇ ಏನಾದ್ರು ಮಂಗೋಲಿಯಾ ಕೇಕ್ ಅಂತಿದ್ರೆ ನೀವೇನು ಹೇಳೋದೇ ಬೇಡ, ಝೀ ಅಂತ ಹಾರ್ಕೊಂಡು ಬರ್ತೀನಿ. ಗೈಸ್ ಹೊರಟ್ವಿ ಫೈನಲಿ. ನಾನು ಕೇಕೆಲ್ಲ ತಿಂದ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಂದ ಫುಲ್ ಡಂಪ್ ಮಾಡಿದ್ದೀವಿ. ಸೊ ನಮ್ಮ ಅಪ್ಪ ಅಮ್ಮಂಗೆ ಮ್ಯಾಂಗೋ ತೊಗೊಂಡಿದ್ದೀನಿ. ಸಕ್ಕತ್ತಾಗಿದೆ ಇಲ್ಲೊಂದು ಅಲ್ಫಾನ್ಸೋ ಮ್ಯಾಂಗೋ ಅಂತ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಡೈಲಿ 1-2 ಮ್ಯಾಂಗೋ ತಿಂತಾಯಿದ್ದೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮಂಗೂ ಸೊ ಟೇಸ್ಟ್ ತೋರಿಸೋಣ ಅಂತ ನನಗೆ 2, ಇವಳಿಗೆ 2, ಇವರಪ್ಪ ಅಮ್ಮಂಗೆ 2 ಅಂತ ತೊಗೊಂಡೋಗಿದ್ದೀವಿ. ಇನ್ನೂ ಜಾಸ್ತಿ ತೊಗೊಂಡು ಹೋಗ್ತಾ ಇದ್ವಿ, ಬಟ್ ಔಟ್ ಆಫ್ ಸ್ಟಾಕ್ ಆಗಿದೆ. ಇದ್ದಿದ್ದೆ 4, ಅದೇ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೀವಿ. ಇವಾಗ ನಾವು ಮಧ್ಯಾಹ್ನನೂ ಅಲ್ಲ ಸಂಜೆನೂ ಅಲ್ಲ, ಇವಾಗ ಹೊರಟಿದ್ದೀವಿ. ಯಾವಾಗ ರೀಚ್ ಆಗ್ತೀವೋ ಗೊತ್ತಿಲ್ಲ. ಮಾಲಿಗೆ ಹೋಗಿ ಸ್ವಲ್ಪ ಪರ್ಚೇಸ್ ಮಾಡಬೇಕಾಗಿತ್ತು, ಬಟ್ ಟೈಮ್ ಆಗಿರೋದ್ರಿಂದ ಮತ್ತೆ ಲೇಟ್ ಆಗುತ್ತೆ. ಮಾಲಿಗೆ ಹೋದರೆ ಗೊತ್ತಲ್ಲ, ಸಂಜೆ ಯಾವಾಗ ಕತ್ಲೆ ಯಾವಾಗ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಅದಕ್ಕೆ ಈ ಸರಿ ಬೇಡ. ಹಾಸನಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಹೇಗಾಗುತ್ತೆ ಆ ಥರ. ಆ್ಯಂಡ್ ನಾನು ಕೇಕ್ ತಿಂದಿದ್ದೀನಿ, ನನಗೇನೋ ಹೊಟ್ಟೆ ಹಸಿಲ್ಲ. ಊಟ ಮಾಡಬೇಕಾ ಚೈತು? ಊಟ ಮಾಡೋದೇನು ಬೇಡ. ಆ ಗಿಫ್ಟ್ ಎಲ್ಲೋ ಇದು ಇಟ್ಕೊಂಡ ನನ್ನ ಬ್ಯಾಗಿಗೆ. ಯಾವ ಅಲ್ಲ ಫ್ರಿಜ್ ಮ್ಯಾಗ್ನೆಟ್ ಇಟ್ಕೊಂಡೆ ಅನಿಸುತ್ತೆ. ಗೈಸ್ ಇವಾಗ ಪ್ಲಾನ್ ಚೇಂಜ್ ಆಯಿತು. ಮಾಲಿಗೆ ಹೋಗ್ತಾ ಇದ್ದೀವಿ. ಅದೇ ಇವಳು ಒಂದೊಂದು ನಿಮಿಷಕ್ಕೂ ಪ್ಲಾನ್ ಚೇಂಜ್. ಇವಾಗ ಬೇಕಾದ್ರೆ 5 ನಿಮಿಷ ಬಿಟ್ರೆ ಮತ್ತಿನ್ನೊಂದು ಏನಾರು ಹೇಳಿರ್ತಾಳೆ. ಮಾಡೋದು ಆನ್ ದ ವೇನೇ ಇತ್ತು. ನಾವು ಯಾವಾಗಲೂ ಇದು ನೈಸ್ ರೋಡ್ ಮೇಲೆ ಹೋಗ್ತೀವಿ ಗೊತ್ತಾ, ಈ ಕಡೆ ಸೈಡು. ಅಲ್ಲೇ ಫೋರಮ್ ಮಾಲ್ ಇದೆ, ಹೋಗ್ಬೋದಲ್ಲ. ಅಯ್ಯೋ ಅದೇನು ಆನ್ ದ ವೇ ಅಲ್ಲ. ನಾವು ನೈಸ್ ರೋಡಿಗೆ ಹಿಂಗೆ ಹೋಗ್ಬೇಕು, ಫೋರಮ್ ಮಾಲಿಗೆ ಹಿಂಗೆ ಹೋಗ್ಬೇಕು, 2 ಆಪೋಸಿಟ್ ಡೈರೆಕ್ಷನ್. ಹೌದಾ? ಹಾಂ ಹೋಗೋಣ ಅಂದೆ. ಮತ್ತೆ ಹೋಗೋಣ ಅಂತ ಇನ್ನೇನು ನೀನು ಇನ್ನೊಂದು ಮಂಗೋಲಿಯಾ ಕೇಕ್ ತಿನ್ನೋಣ ಅಂತನಾ? ಇಲ್ಲ, ನಂಗೆ ಮಂಗೋಲಿಯಾ ಕೇಕ್ ಬೇಡ. ತಿನ್ನಲ್ಲ. ಯಾರಿಗೆ ಗೊತ್ತು ಅದು ಕಲ್ಸಂ ಬಟ್ಟೆ ಆಗಿತ್ತು ಅಂತ ಹೇಳಿ ಮತ್ತೊಂದು ತಿಂದ್ರು ತಿಂತೀಯ ನೀನು? ಅತಿ ಆಸೆ ನಾನು ಯಾವತ್ತೂ ಮಾಡಲ್ಲ. ಪ್ಲೀಸ್ ಭೂಮಿಕಾ, ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಅಯ್ಯಯ್ಯೋ, ಆಸೆಗೆ ಇದ್ದಷ್ಟು ಕಾಲು ಚಾಚುವ. ಆಂಟಿ ಹೇಳ್ಕೊಟ್ಟಿರ್ತಾರೆ, ಅದ್ ನಂಗೆ ಗೊತ್ತು. ಆದ್ರೆ ನೀನು ಅವ್ರ ಮಗಳಾಗಿ ಇದನ್ನ ಫಾಲೋ ಮಾಡಲ್ಲ ಅಂತಾನು ಗೊತ್ತು. ಪಾಲಿಸ್ತೀನಿ ಯಾಕೆ ಮಾ? ಗೈಸ್ ಮನೆಯಿಂದ ಇನ್ನ ಇಲ್ಲಿಗೆ ಬಂದಿಯಾಳಷ್ಟೇ. ಆಲ್ರೆಡಿ ಶಿ ಇಸ್ ಡೂಯಿಂಗ್ ಮೇಕಪ್ ಅಲ್ಲ ಕಣಮ್ಮ, ಲಿಪ್ಸ್ಟಿಕ್ ಅಷ್ಟೇ. ಅದೇನೋ ಒಂಥರ. ಎನಿವೇ ಐ ಲವ್ ಲಿಪ್ ಗ್ಲಾಸ್. ಬಟ್ ಸ್ಟಿಲ್ ಇದು ನಿನಗೆ ಓವರ್ ಅಂತ ಅನಿಸ್ತಾ ಇಲ್ವಾ? ಓವರ್ ಅಲ್ಲ, ಅಲ್ಲಿಂದ ಅಷ್ಟೇನು ಮೇಕಪ್ ಮಾಡ್ಕೊ ಬಂದಿರಲಿಲ್ಲ. ಸಡನ್ನಾಗಿ ಫಿಕ್ಸ್ ಆಗಿದ್ದಲ್ಲ, ಜಸ್ಟ್ ಒಂದು ಲಿಪ್ಸ್ಟಿಕ್ ಅಷ್ಟೇ, ಇನ್ನೇನಿಲ್ಲ. ನನ್ನ ಬ್ಯಾಗಲ್ಲಿ ಅದು ಬ್ಯಾಗ್ ಅಲ್ಲ, ಜೌಲ್ಗೆ ತೋರಿಸ್ತೀನಿ ಗಡೀರಿ ಗೈಸ್. ನನ್ನ ಜೌಲ್ಗೆನ ಯು ಲವ್ ಇಟ್ ಆ್ಯಕ್ಚುಲಿ. You have a surprise! ಇದೆರಡು ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಜೌಳ್ಗೆಲಿ. ಸೊ ಏನಾದರೂ ಅದು ಜೌಳ್ಗೆ ಅಲ್ಲ, ಜೋಳ್ಗೆ. ಓಕೆ, ಅದು ಜೋಳ್ಗೆ. ಏನಾದ್ರು ಶಾಪಿಂಗ್ ಮಾಡೋಕ್ಕೆ ಇದನ್ನೇ ತೊಗೊಂಡೋಗೋದು ಗೈಸ್. ಮೈಕ್ ಬಾಕ್ಸ್ ಇಲ್ಲಮ್ಮ ಗೈಸ್. ಚೇತು ನನಗೆ ಲೇಸ್ ಹಾಕ್ತಾ ಇದ್ದಾಳೆ. ಕ್ಲೀನಾಗಿ ಹಾಕಮ್ಮ. ಹಂಗೆಲ್ಲ ಹೇಳಿದ್ರೆ ಇಲ್ಲೇ ಬಿಚ್ಚು ಹಾಕ್ತೀನಿ. ಇದಕ್ಕೇನು ಕಮ್ಮಿ. ಥ್ಯಾಂಕ್ ಯು ಗೈಸ್. ಇವಾಗ ನಾವು ಮಾಲ್ಗೆ ಎಂಟರ್ ಆಗ್ತಾ ಇದ್ದೀವಿ. ಚೇತು ನನಗೆ ಇವತ್ತು ಒಂದಿಷ್ಟು ಸಾಮಾನು ಕೊಡಿಸ್ತಾಳೆ. ಐ ಮೀನ್
ಶಾಪಿಂಗ್, ಡ್ರೆಸ್, ಬ್ಯಾಗ್ ನೋಡು, ಅಪ್ಪ ಅಮ್ಮಂಗೆ ಜವಳಿಗೆ ಏನೇನು ಜೋಳಿಗೆ. ಹಾಂ ಜೋಳಿಗೆ ತಗೊಂಬಂದಿದ್ದೀನಿ. ಒಂದು ಒಳ್ಳೆ ಬ್ಯಾಗ್ ಕೊಡಿಸು. ಅಲ್ಲಿರೋ ಗೆಸ್ ಬ್ಯಾಗ್ ಎಲ್ಲ ಬಿಸಾಕ್ಬಿಡ್ಲಾ? ಹಾಂ ಅದು ಬಿಸಾಕು, ಇನ್ನೊಂದು ಮಸಾಜ್ ಕೊಡಿಸು. ಅಯ್ಯ, ಅಪ್ಪ ಅಮ್ಮಂಗೆ ಮಾತ್ರ, ನಿನಗಿಲ್ಲ. ಸರಿ ಆಯಿತು ಗೈಸ್. ನಾವಿವಾಗ H&Mಗೆ ಹೋಗಿ ಬ್ಯೂಟಿ ಪ್ರಾಡಕ್ಟ್ಸ್ ತೊಗೊಬಂದ್ವಿ. ಹೊಸದಾಗಿ ಬ್ರಷು ಮತ್ತು ಹೈಲೈಟರ್ ಚೆನ್ನಾಗಿತ್ತು, ನೋಡಿದ ತಕ್ಷಣ ಇಷ್ಟ ಆಯಿತು. ಡ್ರೆಸ್ ತೊಗೊಳಕ್ಕೆ ಹೋಗಿ ಬ್ಯೂಟಿ ಪ್ರಾಡಕ್ಟ್ಸ್ನ ತೊಗೊಂಡು. ಅದೇ ಇವಾಗ ನಾನು ನಮ್ಮ ಅಮ್ಮಂಗೆ ಅಪ್ಪಂಗೆ ಶಾಪಿಂಗಿಗೆ ಅಂತ ಬಂದರೆ ಇವಳದೇ ಶಾಪಿಂಗ್ ನಡೀತಾ ಇದೆ. ಅದಕ್ಕೆ ಇವಳನ್ನ ಕರ್ಕೊಂಡೇ ಬರಬಾರ್ದು. ನಾನು ಸುಮ್ಮನೆ ನೋಡಿದೆ, ಇಷ್ಟ ಆಯಿತು. ಅವಳು ಹೌದು, ಅವಳಿಗೆಲ್ಲ ಇಷ್ಟ ಆಗುತ್ತೆ. ಏನು ಇಲ್ಲ ಆ ಕಡೆ ಮಾಡೋಕ್ಕಾಗುತ್ತೆ, ಹೋಗ್ಬೇಕಾಗಿತ್ತು ಅನ್ಸುತ್ತೆ ನಾವು. ಹೆಂಗೋದ್ರು ಒಂದೇ ಬಾ. ನಾನು ಕ್ಯಾರಮಲ್ ಕಾಫಿ ತೊಗೊಂಡಿದ್ದೀನಿ, ಇವಳು ಎಗ್ ಪಫ್ ತೊಗೊಂಡಿದ್ದಾಳೆ. ಸಾರಿ, ವೆಜ್ ಪಫ್ಸ್ ಮಿಸ್ ಆಯಿತು ಕಣೆ. ಎಗ್ ಪಫ್ ಅಂತ ಅಂದ್ಬಿಟ್ಟೆ, ವೆಜ್ ಪಫ್. ಹಾಗೆಲ್ಲ ತಪ್ಪು ಸುಳ್ಳು ಇನ್ಫಾರ್ಮೇಷನ್ ಕೊಡಬಾರ್ದು. ನಮ್ಮಮ್ಮ ನನ್ನ ಮನೆಗೆ ಸೇರ್ಸಲ್ಲ. ಓಕೆ, ನಾವು ವೆಜಿಟೇರಿಯನ್ ಗೈಸ್, ನಾವು ಎಗ್ಗೆಲ್ಲ ತಿನ್ನಲ್ಲ. ಸೊ ಇದು ನನ್ನ ಫೇವ್ರೆಟ್. ಟೇಸ್ಟ್ ಮಾಡಲಾ ನಿಮ್ಮದು? ಬೇಡ, ಏಕೆ? ಮಾಡು. ಬೇಡ ಅಂದ ತಕ್ಷಣ ಬಿಟ್ಬಿಡ್ತೀಯಾ? ಇಲ್ಲ ತಾನೇ, ಕೇಳಿದೆ, ಪರ್ಮಿಷನ್ ಕೇಳಬೇಕಲ್ಲ. ಕೊಡು. ಕ್ಯಾನ್ ಬೇಬ್. ಮಕ್ಕ ನೋಡು, ನಿಂದು ಹುರ್ಕೋತಿದ್ಯಾ ನಾನು ಕುಡಿತಾ ಇದ್ದೀನಿ ಅಂತ. ಓಕೆ, ಓ ರಿಯಲಿ? ಗೈಸ್ ಇಲ್ಲೇ ಮಂಗೋಲಿಯಾ ಇದೆ, ಬಟ್ ಹೋಗ್ತಾ ಇಲ್ಲ ಯಾಕಂದರೆ ಮನೆ ತಿಳ್ಕೊಬಂದಿದ್ದೀನಲ್ಲ, ಅದಕ್ಕೆ ತುಂಬ ರಶ್ ಇದೆ. ಅದಕ್ಕೆ ಇಲ್ಲೇ ಬಂದು ಕೂತಿದ್ಯಲ್ಲ ಮಂಗೋಲಿಯಾ ಮುಂದೆ, ಅದ್ರದ್ದೇ ಟೇಸ್ಟ್ ಬರುತ್ತೆ ಅಂತ. ಹೌದು. ಅದೇನಂತ ಕುಡಿತೀರೋ? ಕಾಫಿನ ಕಾಫಿ ಥರನೇ ಕುಡಿಬೇಕು. ಚಂದ ಕಣೆ ಕೋಲ್ಡ್ ಕಾಫಿ, ನಿಂಗೆ ಗೊತ್ತಾಗಲ್ಲ. ಅಡಿಕ್ಟ್ ಆಗಿಬಿಟ್ರೆ ಬಿಡಲ್ಲ ನೀನು. ನಾನು ಆ್ಯಕ್ಚುಲಿ ಅಡಿಕ್ಟ್ ಆಗಿದ್ದು ಎಲ್ಲಿಂದ ಆಗುತ್ತೆ ಗೈಸ್, ನಾನು ತುಂಬ ಫಿಲ್ಟರ್ ಕಾಫಿ, ಕ್ಯಾಪಚಿನೋ ಆ ಥರ ಕುಡಿತಾ ಇದ್ದೆ. ಬಟ್ ಅಡಿಕ್ಟ್ ಆಗಿದ್ದು ವಿಯಟ್ನಾಮಲ್ಲಿ. ಅಷ್ಟು ಇಷ್ಟ ಆಯಿತು ನಂಗೆ ಕಾಫಿ ಫ್ಲೇವರ್ಡು, ಆ ಎಗ್ ಕಾಫಿ, ಅದಾದಮೇಲೆ ಕೊಕೊನೆಟ್ ಕಾಫಿ, ಅದೆಲ್ಲ ಟ್ರೈ ಮಾಡಿದ್ದು ಅಲ್ಲಿಂದ. ಚೆನ್ನಾಗಿದೆಯಾ? ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಅವಳಿಗೆ ಇಷ್ಟ ಆಗಲಿಲ್ಲ ಅಂತ. ನೀನೇ ಮೆಚ್ಚಬೇಕು. ಗುಡ್, ಸೂಪರ್ ಏನೋ ಫ್ಯಾಂಟಾಸ್ಟಿಕ್, ಮಾರ್ವೆಲಸ್, ಏನೋ ಸೂಪರ್ ಕ್ಯಾಲಿಫ್ರಾಜಿಲಿಸ್ಟಿಕ್ ಎಕ್ಸ್ಪಿಯಾಲಿಡೋಷಿಯಸ್. ಸೂಪರ್ ಕ್ಯಾಲಿಫ್ರಾಜಿಲಿಸ್ಟಿಕ್ ಎಕ್ಸ್ಪಿಯಾಲಿಡೋಷಿಯಸ್. ಕಲ್ತಿದ್ಯಾ ಅಂತೂ? ಹಂಗೆ ನಿಮ್ಮ ಜೊತೆಗಿದ್ರೆ ಕಲಿತೀವಿ. ಗುಡ್ ಗೈಸ್, ನನ್ನ ಬಾಲ ಒಳ್ಳೆ ಚೆನ್ನಾಗಿದೆ. ಕಟ್ಟೆ ಹಿಂದ್ಗಡೆ ನಾವು B ಹೋಗ್ಬೇಕಾಗಿತ್ತು, ಎಗ್ ಬಂದಿದ್ದೀವಿ. ಹಾಂ, ಬರೀ ಬೀಗ್ ಬಂದಿದ್ವಿ. ಬರೀ B ಬಂದಿದ್ದೀವಾ ಬೇಸ್ಮೆಂಟಿಗೆ? ಅಲ್ಲಿ ಕೇಳೋಣ ಬಾ. ಇವತ್ತು ಸಂಡೇ ಅಲ್ವಾ, ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ಇದಕ್ಕೆ ಹಾಕ್ಬಿಡು. ಏನು ಇದು ಇರಲಿ ಬಿಡು ಇರಲಿ, ಒಟ್ಟಿಗೆ ಇಟ್ಬಿಡ್ತೀನಿ ಅಂತ. ಕಾಂಬಿನೇಷನ್ ಚೆನ್ನಾಗಿದೆ ಕಣೆ, ನಂಗೆ ಅದು ಇಷ್ಟ ಆಯಿತು. ನನಗೂ ಇಷ್ಟ ಆಯಿತು. ಗೈಸ್, ಇವಾಗೆಲ್ಲ ಕೆಲಸ ಆಯಿತು, ಸೀದಾ ಚಿಕ್ಕಮಗಳೂರಿಗೆ ಹೋಗಬೇಕು. ಇವಾಗ ಟೈಮ್ ಎಷ್ಟು ಗೊತ್ತಾ? 5:25. ಆ್ಯಂಡ್ ನಾವು ನೈಸ್ ರೋಡ್ ಮೇಲೆ ಹೋಗ್ತೀವಲ್ಲ, ಸ್ವಲ್ಪ ಹತ್ರ ಆಗುತ್ತೆ ಅಲ್ಲ ಚೇತನ? ಇಲ್ಲ ಅಂದರೆ ಇನ್ನೂ ಲೇಟ್ ಆಗುತ್ತೆ ಗೈಸ್. ನಾವು ಮನೆಗೆ ಹೋಗೋಷ್ಟಿಗೆ 10-10:30 ಆಗುತ್ತೆ ಅನಿಸುತ್ತೆ. ಸಿಟಿ ಮೇಲೆ ಹೋಗೋಕ್ಕಾಗೋದೇ ಇಲ್ಲ ಸಂಡೇ. ಇವತ್ತು ಮನೆಗೆ ಹೊಡಿಯೋಕ್ಕಾಗಲ್ಲ, ನಂಗೆ ತುಂಬ ಹೊಟ್ಟೆ ನೋವು. ಸೊ ಚೇತನ ಫುಲ್ ಡ್ರೈವ್ ಮಾಡ್ತಾಳೆ, ನಾನಿವತ್ತು ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀನಿ. ಅವಳು ಬಿಡ್ತಾಳೆ ಗೈಸ್, ಬಿಡಲ್ಲ. ಮಧ್ಯದಲ್ಲಿ ನನಗೆ ಕೊಡ್ತಾಳೆ. ಎಲ್ಲಿ ಕೊಡ್ತಾಳ? ಸರಿ ಆಯಿತು, ಆರಾಮಾಗಿ 120 ಮೇಲೆ ಹೋಗೋಣ ಅಂದರೆ ಬಿಡಲ್ಲ ಇವಳು. ಬಿಡ್ತೀಯಾ? ಬೇಕಾದ್ರೆ ಇಲ್ಲಿಂದನೇ ತಗೊತೀನಿ ನಾನು. ನೆವರ್ ನೋ ವೇ, ಚಾನ್ಸೇ ಇಲ್ಲ. ಎಲ್ಲಿ ಅಂತ ಅವ್ರಿಗೆ ಕೇಳು. ನಮ್ಮ ಶಾಪಿಂಗ್ ಎಲ್ಲ ಮುಗೀತು ಗೈಸ್. ನಾನೇನು ತಗೊಂಡಿಲ್ಲ. H&M ಅಲ್ಲಿ ಆ ಬ್ಯೂಟಿ ಪ್ರಾಡಕ್ಟ್ಸ್, ಆಮೇಲೆ ಒಂದು ಬ್ಲೌಸ್ ತೊಗೊಂಡೆ ಅಷ್ಟೇ, ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ ಗೈಸ್. ಅವರ ಅಪ್ಪ ಅಮ್ಮಂಗೆ ಬಟ್ಟೆ ತಗೊಂಡು ಚೇತು ಐಮ್ ಡನ್. ಇದನ್ನು ಹಾಕೋಬಂದು ಯಪ್ಪ ಶಕೆ ಹಿಂಸೆ ಆಗ್ತಾಯಿದೆ. ಇದು ಆ್ಯಕ್ಚುಲಿ ಇದನ್ನ ರಿಮೂವ್ ಮಾಡಬೇಕು, ಒಳಗಡೆ ಶರ್ಟ್ ಇದೆ. ಸೊ ಅದಾದಮೇಲೆ ನೋಡ್ಕೊಳ್ಳೋಣ. ಬನ್ನಿ ಇವಾಗ ಫಸ್ಟು ಬೆಂಗಳೂರು ಬಿಟ್ಬಿಡೋಣ, ಇಲ್ಲಾಂದರೆ ಲೇಟ್ ಆಗುತ್ತೆ, ಮನೆಯಲ್ಲೂ ಬೈಸ್ಕೊತೀನಿ. ಬನ್ನಿ
ಚೈತು ಓಡಿಸ್ತೀಯಲ್ಲ, ನಗಾಡೋದು ನೋಡು, ನಡೆಸ್ತೀಯಲ್ಲ ಅಂತ ಅಂದ ತಕ್ಷಣ ಈ ಅನ್ನೋದು ಅಪ್ಪ ಅದಲ್ಲಿ ನಾವು ಓಡಿಸಲ್ಲ ಅಂದರೆ ನೀನು ಓಡಿಸ್ತೀಯ? ಚಾನ್ಸೇ ಇಲ್ಲ ತಾನೇ. ಓಡಿಸ್ತೀನಿ. ಅಯ್ಯೋ ಚೇತಾ, ಇದೇ ಏನು ಗತಿ ಇಲ್ಲ ಅಂದ್ರೆ ಏನು ಮಾಡೋದು ಹೇಳು? ಹೌದಾ? ಸರಿ ಬಾ ಓಡಿಸ್ಬಾ. ಓಡಿಸ್ತೀನಿ. ಯಾಕೆ ಆ ಥರ ಟೈಮಲ್ಲಿ ನೀನೇನು ಮಾಡ್ತೇಳು? ಸರಿ ಆಯಿತು ಕೂತ್ಕೋ, ನಾನು ಓಡಿಸಲ್ಲ ನೀನು ಓಡಿಸಲ್ಲ ಅಂತ ಕೂತಿರ್ತೀಯ ನೀನು. ಬಟ್ ಇವಾಗ ಹೋಗ್ಲೇಬೇಕಲ್ಲ ಮನೆಗೆ. ಆಯಿತು ಬಿಡಿ ಮೇಡಮ್. ಸುಸ್ತಾಗ್ತಾ ಇದೆ. ಕಪಡಪ್ಪ ತಂದೆ. ಇಲ್ಲಿ ಬೇರೆ ರಶ್ಶು. ಈ ಮಾಲಲ್ಲಂತೂ ಯಪ್ಪ ದೇವ್ರೆ, ಅದು ಎಲ್ಲಿಂದ ಜನ ಬರ್ತಾರೋ ಏನೋ. ನಮ್ಮ ಥರನೇ ಜನ ಬರ್ತಾರಲ್ಲ, ನಾವು ಬಂದಾಗೇ ಬರೋದು. ಬಟ್ ಈ ಸರಿ ಎಷ್ಟು ಶುಗರ್ ತಿಂದಿದ್ದೀನಿ ಅಂದರೆ, ಇನ್ನೊಂದು 4 ಮಂಗೋಲಿಯ ತಿನ್ಬೋದಿತ್ತಪ್ಪ ಇವಾಗ. ಇನ್ನೇನು ಅಲ್ಲಿಗೆ ಹೋದ ತಕ್ಷಣ ಕಟ್ಟಲ್ಲ, ಅದಕ್ಕೆ ಬಾಯಿ ಕಟ್ಕೊಂಡಿರೋದು ಚಿಕ್ಕಮಗಳೂರಲ್ಲಿ. ಇಲ್ಲಿಗೆ ಬಂದಾಗ ತಿನ್ಬೇಕಲ್ಲ ಅಂತ. ಸೊ ಭೂಮಿಕಾ, ಅಲ್ಲಿ ಡ್ಯಾಶ್ ಬೋರ್ಡ್ ಓಪನ್ ಮಾಡು. ಸರ್ಪ್ರೈಸ್ ಏನಾರ ಇಟ್ಟಿದ್ಯಾ? ಮಾಡು. ಮಾಡಿದೆ. ಹುಡುಕು ಅಲ್ಲೇನೋ ಇದೆ. ಅತ್ತಿಗೆ ಫಸ್ಟು ಏನೇ ಇದು? ಅದು ಒತ್ತಿ ಕೂರ್ಲಿ ಅಂತ ಹಂಗಿಟ್ಟಿದ್ದೆ. ಗೈಸ್, ಸರ್ಪ್ರೈಸ್ ಗೈಸ್, ಏನೋ ಮಾಡಿಕೊಟ್ಟವಳೆ. ತುಂಬ ದಿನ ಆಯಿತು ಸರ್ಪ್ರೈಸ್ ಕೊಟ್ಟು. ತುಂಬ ದಿನ ಆಗಿತ್ತಲ್ಲ ಅದಕ್ಕೆ. ಹಾಗೆ ಇದೊಂಥರ ಡಿಫ್ರೆಂಟ್ ಆಗಿದೆ ಗೈಸ್. ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ಮಾಡಿರೋದು ಇದು, ರೈಟ್? ಅದಕ್ಕೆ ಪೇಂಟ್ ಎಲ್ಲ ಹೊಡೆದಿದ್ಯಾ? ಇವಾಗ ಓಪನ್ ಮಾಡ್ಲಾ ಇದನ್ನ? ಎಸ್ ಪ್ಲೀಸ್. ಓಪನ್ ಮಾಡ್ತಾ ಇದ್ದೀನಿ. ಬಿಟ್ಲ ಹಿಂಗೆ ತೆಗಿಬೋದಾಯ್ತು. ಹೌದಾ? ಬರ್ತಿಲ್ಲ. ಹಂಗೆ ತೆಗಿ. ಓಹೋ, ಹಾಯ್ ಭೂಮಿ, ಗುಡ್ ಮಾರ್ನಿಂಗ್. ಏಯ್ ಸಗರಾಗಿದೆ, ಕ್ಯೂಟಾಗಿ ಮಾಡಿದ್ಯಾ ಚೇತು. ಗೈಸ್, ಫಸ್ಟಿಗೆ ಹಾಯ್ ಭೂಮಿ, ಗುಡ್ ಮಾರ್ನಿಂಗ್, ಹೌ ಆರ್ ಯು? I made this because I was getting bored. Okay. Anyway, how's life? All good? I think. ಇದು ಕರೆಕ್ಟ್ ಆಗಿಡು. ಆನ್ ಆಗಿದೆಯಾ ನೋಡು, ಆನ್ ಆಗಿರುತ್ತಲ್ಲ. Anyway, how is life? All good? I think you are doing great. Okay. But how about your mental health? I know your drama. You are just acting strong. You know what? You are a nice person. Sorry, that was just a joke. Okay, jokes apart. You are the one who genuinely care for me. Sometimes you are sweet, but most of time you are scary. Your overacting should deserve Oscar. ತೆಗಿ. ಮತ್ತೆ ಖಂಡಿತ. ಓಕೆ, ನಾನು ಅನ್ಕೊಂಡೆ ಏನಿದು ಲಾಸ್ಟಿಗೆ ಆನ್ಸರ್ ಸಿಗ್ಲಿಲ್ವಲ್ಲ ಅಂತ. ಎಂಡಿಂಗ್ ಇಲ್ದಲ್ಲೇ ಏನಾರು ಇರುತ್ತಾ? ಓಕೆ, ಈ ಕಡೆ ಇದೆ ಮತ್ತೆ. You always make people love you. Don't overthink much because it's my job, dude. Be happy no matter what, even when you are struggling. Whenever you feel lonely or sad, just remember someone may 20 stick for you just because they are bored. Which means you are important, idiot girl. Nanige. Okay, bye. Now close it properly and act surprised. Surprise. ಚೆನ್ನಾಗಿದೆ, ಕ್ಯೂಟ್, ಸಕ್ಕತ್ತಾಗಿ ಬರ್ತಾಳೆ ಗೈಸ್. ಸೊ ಇಲ್ಲಿ ಹಿಂಗಿದೆ, ಇಲ್ಲಿ ಹೋಗಿ ಮತ್ತೆ ಹಿಂಗೆ ಅಲ್ಲ, ಚಂದ ಮಾಡಿದ್ದಾಳೆ. ನಾನು ಹಿಂಗೆ ಸ್ಟಿಕ್ ಮಾಡ್ಬೋದು ಎಲ್ಲಾದರೂ. ಸಕ್ಕತ್ತಾಗಿ ಮಾಡಿದ್ಯಾ.
ಅದಕ್ಕೆಲ್ಲ ಪೇಂಟ್ ಎಲ್ಲ ಹೊಡೆದು ಯಾವಾಗ ಮಾಡಿದೆ? ನಿಮ್ಮ ಅಣ್ಣನ ಮನೆಗೆ ಹೋಗಿದ್ದಲ್ಲ ಅವಾಗಲಾ? ಬೆಳಗ್ಗೆ ತಾವು ಮಲ್ಕೊಂಡಿದ್ರಲ್ಲ ಅವಾಗ. ಸಕ್ಕರಾಗಿ ಮಾಡಿದ್ದೆ. ಏನು ಮಾಡೋಕ್ಕಾಗುತ್ತೆ ಚೇತನ. ಸಮ್ಟೈಮ್ಸ್ ನಾವು ಸ್ಟ್ರಾಂಗ್ ಅಂತ ನಾವೇ ಪೋರ್ಟ್ರೇ ಮಾಡ್ಕೋಬೇಕು. ಐ ನೋ ಯುವರ್ ಆ್ಯಕ್ಟಿಂಗ್ ಸ್ಕಿಲ್ಸ್. ಎಲ್ಲರೂ ಹಂಗೆ ಇರಲ್ಲ. ಅದಕ್ಕೆ ಐ ವಾಂಟ್ ಯು ಟು ರಿಮೆಂಬರ್ ದಟ್. ಓಕೆ, ನನಗೆ ಜಸ್ಟ್ ಬೋರ್ ಆಯಿತು ಅಂತ ನಿಂಗೊಂದು ಗಿಫ್ಟ್ ಕೊಟ್ಟಿದ್ದೀನಿ. ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಯಾರು ಕೊಡ್ತಾರೆ? ಅವ್ರಿಗೆ ಬೋರ್ ಆಯಿತು ಅಂತ ಯಾರಾದರೂ ಗಿಫ್ಟ್ ಕೊಡ್ತಾರಾ? ಯಾರು ನೋ ಒನ್ ಎಲ್ಸ್ ಡೂ ದ್ಯಾಟ್. ನೋಡು, ನಾನು ಕೊಟ್ಟಿದ್ದೀನಿ ಜಸ್ಟ್ ಬಿಕಾಸ್ ಐ ವಾಸ್ ಗೆಟಿಂಗ್ ಬೋರ್ಡ್. ನೈಸ್, ಇಷ್ಟ ಆಯಿತು. ಗೈಸ್, ಈ ವಿಡಿಯೋ ನಾನು ಏನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ನಾಳೆ ಸಿಗ್ತೀನಿ. ಆ್ಯಂಡ್ ನೋಡಿದ್ರಲ್ಲ ಈ ಒಂದು ವಿಡಿಯೋ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲಾಸ್ಟಿಗೆ ಚೇತು ಸರ್ಪ್ರೈಸ್ ಮಾಡಿದ್ದು. ನಂಗೆ ಐಡಿಯಾನೇ ಇರಲಿಲ್ಲ. ಸೊ ತುಂಬ ದಿನ ಆಗೋಗಿತ್ತು ಅವಳು ನನಗೆ ಈ ಥರ ಮಾಡಿಕೊಡ್ದಲೆ. ನಾನು ನೋಡ್ತಾ ಇದ್ದೆ ಯಾವಾಗ ಮಾಡಿಕೊಡ್ತಾಳೆ ಅಂತ. ಸೊ ಇವತ್ತು ಕೊಟ್ಟಳು. ಆ್ಯಂಡ್ ಇವಾಗ ಜಸ್ಟ್ ಸುಮ್ಮನೆ ನಾರ್ಮಲ್ ಜರ್ನಿ, ಮತ್ತು ನಿಮಗೂ ಬೋರ್ ಆಗುತ್ತೆ. ಸೊ ಸುಮ್ಮನೆ ಡ್ರ್ಯಾಗ್ ಮಾಡಿದ್ರೆ ಅದಕ್ಕೋಸ್ಕರ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಾನು ನಾಳೆ ಸಿಗ್ತೀನಿ, ಓಕೆನಾ? ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಆ್ಯಂಡ್ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಅಷ್ಟೇ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಶುಭ ಸಂಜೆ.